ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಏನಪ್ಪ ಇದು ಚಿನ್ನಿ ವ್ಲಾಗ್ಸ್ ಅವರು ರಂಗೋಲಿ ಹಾಕೋದು ಬಿಟ್ಟು ಮಾತಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಹಬ್ಬದ ಬಗ್ಗೆ ನಮಗೆ ಗೊತ್ತಿರುವ ಸ್ವಲ್ಪ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ವರ್ಷದಲ್ಲಿ 12 ಶಿವರಾತ್ರಿಗಳು ಬರುತ್ತವೆ ಸ್ನೇಹಿತರೆ. ಕ್ಯಾಲೆಂಡರ್ನಲ್ಲಿ ಮಾಸ ಶಿವರಾತ್ರಿ ಅಂತ ನೀವೆಲ್ಲರೂ ನೋಡೇ ಇರ್ತೀರ. ಎಲ್ಲ ಶಿವರಾತ್ರಿಗಿಂತ ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿಯಂದು ಆಚರಿಸುವ ಮಹಾಶಿವರಾತ್ರಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಪ್ರತಿಯೊಬ್ಬ ಹಿಂದೂ ಕೂಡ ಶಿವನ ಭಕ್ತನಾಗಿರುತ್ತಾನೆ. ಇಡೀ ಭಾರತದಲ್ಲಿ ಶಿವರಾತ್ರಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ. ಶಿವರಾತ್ರಿ ಹಬ್ಬದ ಆಚರಣೆ ಬಗ್ಗೆ ಪುರಾಣಗಳಲ್ಲಿ ಅನೇಕ ಉಲ್ಲೇಖಗಳಿವೆ. ಈಗಲೂ ನಮ್ಮಮ್ಮ ಹೇಳ್ತಾರೆ, ಶಿವರಾತ್ರಿ ಬಂದರೆ ಚಳಿ ಶಿವ ಅಂತ ಹೆದರಿ ಹೋಗುತ್ತೆ ಅಂತ. ಹಾಗೆ ಶಿವರಾತ್ರಿ ಹಬ್ಬ ಚಳಿಗಾಲದ ಅಂತ್ಯ ಹಾಗೂ ಬೇಸಿಗೆಯ ಆರಂಭದ ಸಂಕೇತ ಎಂದು ನಮ್ಮ ಪೂರ್ವಜರು ಹೇಳ್ತಾರೆ. ಶಿವರಾತ್ರಿ ಹಬ್ಬದ ಹಿಂದೆ ಅನೇಕ ದಂತಕಥೆಗಳಿವೆ. ಪುರಾಣಗಳಲ್ಲಿ ಅನೇಕ ಉಲ್ಲೇಖಗಳಿವೆ. ಅದರಲ್ಲಿ ನನಗೆ ತಿಳಿದಿರುವಂಥ ಕೆಲವೊಂದು ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಶಿವ ಮತ್ತು ಶಕ್ತಿಯ ವಿವಾಹದ ಕತೆ. ಹೌದು, ಮಹಾಶಿವರಾತ್ರಿ ಹಬ್ಬಕ್ಕೆ ಸಂಬಂಧಿಸಿದ ಕಥೆಗಳಲ್ಲಿ ಇದು ಕೂಡ ಒಂದು. ಶಿವನು ತನ್ನ ದೈವಿಕ ಪತ್ನಿ ಶಕ್ತಿಯೊಂದಿಗೆ 2ನೇ ಬಾರಿ ಮದುವೆಯಾದನಂತೆ. ಆ ಮದುವೆಯಾದ ದಿನವೇ ಈ ಶಿವರಾತ್ರಿಯ ದಿನವಂತೆ. ಮತ್ತೊಂದು ಕತೆ ಏನಪ್ಪ ಅಂದರೆ ಸಮುದ್ರ ಮಂಥನದ ಕತೆ. ಸಮುದ್ರ ಮಂಥನದ ಸಮಯದಲ್ಲಿ ಮಾರಣಾಂತಿಕ ವಿಷವೊಂದು ಹೊರಹೊಮ್ಮಿತು. ಅದು ಬ್ರಹ್ಮಾಂಡವನ್ನೇ ನಾಶ ಮಾಡುತ್ತದೆ ಎಂದು ನಂಬಲಾಗಿತ್ತು. ಆಗ ದೇವಾನುದೇವತೆಗಳು ಜಗತ್ತನ್ನು ರಕ್ಷಿಸಲು ಭಗವಾನ್ ಶಿವನ ಮೊರೆ ಹೋಗ್ತಾರೆ. ಆಗ ಶಿವನು ಆ ವಿಷವನ್ನು ಸೇವನೆ ಮಾಡ್ತಾನೆ ಹಾಗೂ ಅದನ್ನು ಗಂಟಲಿನಲ್ಲಿಯೇ ಹಿಡಿದಿಟ್ಟುಕೊಳ್ತಾನೆ. ಆಗ ಶಿವ ನೀಲಿ ಬಣ್ಣಕ್ಕೆ ತಿರುಗ್ತಾನಂತೆ. ಅಂದಿನಿಂದ ನಾವು ಶಿವನನ್ನು ನೀಲಕಂಠೇಶ್ವರ ಎಂಬ ಹೆಸರಿನಿಂದ ಕರೆಯುತ್ತೇವೆ. ಅಷ್ಟೇ ಅಲ್ಲದೆ ಈ ಶಿವರಾತ್ರಿಯ ದಿನವೇ ಶಿವನು ತನ್ನ ತಾಂಡವ ನೃತ್ಯವನ್ನು ಕೂಡ ಪ್ರಾರಂಭ ಮಾಡಿದ್ದು ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತೆ. ಶಿವರಾತ್ರಿಯಂದು ರಾತ್ರಿ ಇಡೀ ಶಿವನನ್ನು ಆರಾಧಿಸುವುದರ ಹಿಂದೆ ಮತ್ತೊಂದು ದಂತಕಥೆ ಇದೆ. ಬುಡಕಟ್ಟು ಜನಾಂಗದ ಶಿವಭಕ್ತನೊಬ್ಬ ರಾತ್ರಿ ವೇಳೆಯಲ್ಲಿ ದಾರಿ ತಪ್ಪಿ ಹೋಗ್ತಾನೆ. ಕಾಡು ಪ್ರಾಣಿಗಳ ಧ್ವನಿಯನ್ನು ಕೇಳಿ ಭಯದಿಂದ ಮರವನ್ನು ಹತ್ತಿ ಕುಳಿತುಕೊಳ್ತಾನೆ. ತಾನು ಮಲಗಿದ ಸಮಯದಲ್ಲಿ ಪ್ರಾಣಿಗಳು ತನ್ನ ಮೇಲೆ ದಾಳಿ ನಡೆಸುತ್ತವೆ ಎಂದು ಹೆದರಿ ಆತ ಎಚ್ಚರಗೊಳ್ಳಲು ನಿರ್ಧಾರ ಮಾಡ್ತಾನೆ. ಇಡೀ ರಾತ್ರಿ ಶಿವನ ಸ್ಮರಣೆ ಮಾಡುತ್ತಾ ಅದೇ ಮರದ ಎಲೆಗಳನ್ನು ಕಿತ್ತು ಕೆಳಗೆ ಹಾಕುತ್ತಿರುತ್ತಾನೆ. ಆ ಎಲೆಗಳು ಕೆಳಗಡೆ ಇದ್ದ ಶಿವಲಿಂಗದ ಮೇಲೆ ಬೀಳುತ್ತಿರುತ್ತವೆ. ಆದರೆ ಅದನ್ನು ಆತ ಗಮನಿಸಿರುವುದಿಲ್ಲ. ಬೆಳಗಿನ ಜಾವ ಅದನ್ನು ಗಮನಿಸ್ತಾನೆ. ತನಗೆ ಅರಿವಿಲ್ಲದಂತೆಯೇ ರಾತ್ರಿ ಇಡೀ ಶಿವನನ್ನು ಸ್ಮರಿಸಿ ಆತನಿಗೆ ಬಿಲ್ವಪತ್ರೆ ಅರ್ಪಿಸಿ ಶಿವನ ಅನುಗ್ರಹಕ್ಕೆ ಆತ ಪಾತ್ರನಾಗ್ತಾನೆ. ಅಂದಿನಿಂದ ರಾತ್ರಿಯ ವೇಳೆ ಶಿವನನ್ನು ಆರಾಧನೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ಒಂದು ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಭಗೀರಥನ ತಪಸ್ಸು ಇನ್ನೊಂದು ಕತೆ. ಭಗೀರಥನ ತಪಸ್ಸಿಗೆ ಮೆಚ್ಚಿ ಶಿವ ತನ್ನ ಜಡೆಯಲ್ಲಿ ಹಿಡಿದಿಟ್ಟುಕೊಂಡಿದ್ದ ಗಂಗೆಯನ್ನು ಈ ಶಿವರಾತ್ರಿಯ ದಿನವೇ ಧರೆಗೆ ಇಳಿಯಲು ಬಿಟ್ಟನಂತೆ. ಹಾಗಾಗಿ ಇಂದು ಕೂಡ ಶಿವರಾತ್ರಿಯನ್ನು ಆಚರಿಸುವುದಕ್ಕೆ ಇದು ಕೂಡ ಒಂದು ಕಾರಣವಾಗಿದೆ. ಇನ್ನೊಂದು ಬಹುಮುಖ್ಯವಾದ ಕಾರಣ ಏನಪ್ಪ ಅಂದರೆ ಶಿವನ ಆದಿ ಅಂತ್ಯ ಹುಡುಕಲು ಹೊರಟ ಬ್ರಹ್ಮ ಮತ್ತು ವಿಷ್ಣುವಿಗೆ ಶಿವನು ಲಿಂಗರೂಪಿಯಾಗಿ ಕಂಡಿದ್ದು ಇದೇ ದಿನವೇ. ಶಿವನು ಮೊಟ್ಟ ಮೊದಲ ಬಾರಿಗೆ ಲಿಂಗ ಸ್ವರೂಪಿಯಾಗಿ ಕಂಡಿದ್ದು ಈ ಮಹಾಶಿವರಾತ್ರಿಯ ದಿನವೇ. ಇನ್ನು ಶಿವರಾತ್ರಿ ಹಬ್ಬದ ಆಚರಣೆ ಬಗ್ಗೆ ಹೇಳೋದಾದರೆ ಶಿವನ ಭಕ್ತರು ಈ ಹಬ್ಬದಂದು 3 ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಮೊದಲನೆಯದು ಶಿವಾಭಿಷೇಕ, 2ನೇದು ಜಾಗರಣೆ, 3ನೇದು ಉಪವಾಸ. ನೀವು ಕೂಡ ಶಿವಭಕ್ತನಾಗಿದ್ದರೆ ಈ 3 ನಿಯಮಗಳನ್ನು ಪಾಲಿಸಿ ಶಿವರಾತ್ರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿ ಶಿವನ ಕೃಪೆಗೆ ಪಾತ್ರರಾಗಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.